ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಈವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದು ಆಲಿಸುವೆಯ ಈ ಹೃದಯ ರಾಗವ ಸಂಚಿಕೆ 22. ಇಬ್ಬರು ಪರಸ್ಪರ ಹೈಫೈ ಕೊಟ್ಟು ನಕ್ಕರು. ಪ್ರಾರ್ಥನಾ, ಸರಿಯಾದ ಸಮಯಕ್ಕೆ ಆ ಕಾಲ್ ಬಂತು. ಇಲ್ಲ ಅಂದಿದ್ರೆ ನಾವಿಷ್ಟು ದಿನ ಮಾಡಿದ ನಾಟಕ ನೀರಲ್ಲಿ ಹೋಮ ಮಾಡಿದ ಹಾಗೆ ಆಗ್ತಿತ್ತು. ಥ್ಯಾಂಕ್ ಗಾಡ್. ಇಂಥ ಸಂದರ್ಭದಲ್ಲಿ ದೇವರು ಇದ್ದಾನೆ ಅಂತ ನಂಬಿಕೆ ಬರೋದು. ಯು ನೋ ವಾಟ್, ನಾನು ಹೆಚ್ಚಾಗಿ ಅವನನ್ನು ನಂಬಲ್ಲ, ಆದರೆ ಇತ್ತೀಚೆಗೆ ಅವನಿದ್ದಾನೆ, ಆ ಪಾಸಿಟಿವ್ ಎನರ್ಜಿ ಇದೆ ಅಂತ ಫೀಲ್ ಆಗ್ತಿದೆ ಎಂದು ನಿಟ್ಟುಸಿರು ಬಿಟ್ಟನು. ದೇವರೇ ಇಲ್ಲ ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ. ನಮಗೆ ಕಷ್ಟ ಅಂತ ಬರೋವಾಗ ಅವನು ಯಾವುದಾದ್ರೂ ರೂಪದಲ್ಲಿ ಬಂದು ನಮಗೆ ಸಹಾಯ ಮಾಡ್ತಾನೆ. ಆದರೆ ನಮಗೆ ಅದರ ಅರಿವಾಗೋದಿಲ್ಲ ಅಷ್ಟೇ. ನಮ್ಮ ಅಪ್ಪ ಯಾವಾಗಲೂ ಹೇಳ್ತಾ ಇದ್ರು, ಯಾವಾಗಲೂ ದೇವಸ್ಥಾನಕ್ಕೆ ಹೋಗಬೇಕು, ಪೂಜೆ ಮಾಡಬೇಕು, ಹಾಗಾದರೆ ಮಾತ್ರ ದೇವರು ಒಲಿಯುತ್ತಾನೆ ಅನ್ನೋದು ಶುದ್ಧ ಸುಳ್ಳು. ಯಾರ ಮನಸ್ಸಲ್ಲಿ ಶುದ್ಧವಾದ ಭಕ್ತಿ ಇದೆಯೋ, ಯಾರ ಮನಸ್ಸಲ್ಲಿ ಇನ್ನೊಬ್ಬರ ಬಗ್ಗೆ ಕರುಣೆ ಪ್ರೀತಿ ಇದೆಯೋ, ಹಾಗೂ ಯಾವ ವ್ಯಕ್ತಿ ಇನ್ನೊಬ್ಬರ ಒಳಿತನ್ನು ಬಯಸುವನೋ ಅಂಥವನ ಮೇಲೂ ಆ ದೇವರ ಕೃಪೆ ಯಾವಾಗಲೂ ಇದ್ದೇ ಇರುತ್ತದೆ. ಸದಾ ಸಮಯ ಅವನ ಧ್ಯಾನ ಮಾಡಬೇಕೆಂದಿಲ್ಲ. ಯಾರಿಗೂ ಕೆಟ್ಟದು ಮಾಡದೆ ನಾವು ನಮ್ಮ ಪಾಡಿಗೆ ಇದ್ದರೆ ಆವಾಗಲೂ ದೇವರು ನಮ್ಮ ಜೊತೆನೇ ಇರ್ತಾನೆ. ನೀನು ಶ್ರೀನ ತುಂಬ ತುಂಬ ಪ್ರೀತಿಸ್ತಿದ್ಯಾ. ನಿನ್ನ ಮನಸ್ಸಲ್ಲಿ ಯಾವುದೇ ಕೆಟ್ಟ ಉದ್ದೇಶವಿಲ್ಲ. ನೀನು ಯಾರಿಗೂ ದ್ರೋಹ ಮಾಡಲಿಲ್ಲ. ಆದುದರಿಂದಲೇ ಆ ದೇವರು ನಿನಗೆ ಖಂಡಿತ ಸಹಾಯ ಮಾಡ್ತಾನೆ. ಇವತ್ತು ಅವನು ಪ್ರೇಕ್ಷಾ ರೂಪದಲ್ಲಿ ಬಂದ. ಶ್ರೀಯ ಮೊಬೈಲ್ಗೆ ಪ್ರೇಕ್ಷಳ ಕಾಲ್ ಬರುವುದಕ್ಕೂ, ನಾನು ಅದನ್ನು ರಿಸೀವ್ ಮಾಡಲು ಹೋಗುವಾಗ ಅದು ಕಟ್ಟಾಗುವುದಕ್ಕೂ, ಅವಳು ರೆಕಾರ್ಡಿಂಗ್ ಆನ್ ಮಾಡಿದ್ದು ನಮಗೆ ತಿಳಿದದ್ದು ಎಲ್ಲ ಅವನ ಲೀಲೆ ಎಂದಳು ಭಾವುಕಳಾಗಿ. ಪ್ರಾರ್ಥನಾ, ನೀನು ನಿಮ್ಮ ಅಪ್ಪನನ್ನು ತುಂಬ ಮಿಸ್ ಮಾಡ್ಕೋತಿದ್ಯಾ ಅಲ್ವಾ ಎಂದು ಪ್ರಶ್ನಿಸಿದವನಿಗೆ ಹೌದು ಎಂಬಂತೆ ತಲೆ ಆಡಿಸಿದಳು. ನಾನು ಅಷ್ಟೇ ನಮ್ಮ ಅಪ್ಪನನ್ನು ತುಂಬ ಮಿಸ್ ಮಾಡ್ಕೋತಿದ್ದೇನೆ. ಚಿಕ್ಕ ವಯಸ್ಸಿನಿಂದ ಅವರು ನನಗೆ ಬೆಸ್ಟ್ ಫ್ರೆಂಡ್ ಆಗಿದ್ದರು. ನಾನು ನನ್ನ ಎಲ್ಲ ವಿಷಯಗಳನ್ನು ಅವರ ಜೊತೆ ಶೇರ್ ಮಾಡ್ತಿದ್ದೆ. ನಾನು, ಅಪ್ಪ, ಅಮ್ಮ, ನಮ್ಮ ಪ್ರಪಂಚ ತುಂಬಾ ಸುಂದರವಾಗಿತ್ತು. ಆದರೆ ಅವರು ನನ್ನ ಮತ್ತು ಅಮ್ಮನನ್ನು ಒಂಟಿ ಮಾಡಿಬಿಟ್ಟು ಈ ಪ್ರಪಂಚನೇ ಬಿಟ್ಟು ಹೊರಟು ಹೋದರು ಎಂದು ನುಡಿದ ಭಾವುಕನಾಗಿ. ಪ್ರಾರ್ಥನಾಳಿಗೆ ಅವನ ಮನಸ್ಥಿತಿ ಅರಿವಿದ್ದುದರಿಂದ ಅವಳು ಸಹ ಮೌನ ವಹಿಸಿದಳು. ಸ್ವಲ್ಪ ಹೊತ್ತಿನ ನಂತರ ಐ ಆಮ್ ಸಾರಿ ಪ್ರಾರ್ಥನಾ, ನಾನು ಸ್ವಲ್ಪ ಎಮೋಷ್ನಲ್ ಆಗಿಬಿಟ್ಟೆ ಎಂದಾಗ, ಇಟ್ಸ್ ಓಕೆ ಹಿತ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಇನ್ಫ್ಯಾಕ್ಟ್ ನಾವು ಹುಡುಗಿರು ಮನಸ್ಸಿಗೆ ನೋವಾದರೆ ಅಳ್ತೇವೆ, ಹಾಗೆ ಸಮಾಧಾನ ಮಾಡ್ಕೊಳ್ತೇವೆ. ಆದರೆ ನೀವು ಹುಡುಗರು ಅಳೋದೇ ಇಲ್ಲ, ಎಲ್ಲ ನೋವನ್ನು ಮನಸ್ಸಲ್ಲೇ ಇಟ್ಕೊಂಡು ಕೊರಗ್ತೀರ. ಸೊ ಮನಸ್ಸು ಬಿಚ್ಚಿ ಮಾತಾಡೋದ್ರಿಂದ ನಿನಗೆ ನೆಮ್ಮದಿ ಸಿಗೋದಾದರೆ ನೀನು ಮಾತಾಡು, ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ ಎಂದು ಮುಗುಳ್ನಕ್ಕಳು. ಪ್ರತಿಯಾಗಿ ನಗು ಬೀರಿದವನು ಥ್ಯಾಂಕ್ ಯು ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಎಂದು ನುಡಿದ. ನಾನು ಹೇಳಿರಲಿಲ್ವ ಹಿತ್, ಶ್ರೀ ಅಷ್ಟು ಬೇಗ ನಮ್ಮ ನಾಟಕನ ನಂಬಲ್ಲ ಅಂತ. ಅದರ ಪ್ರೂಫ್ ತಾನೇ ಅವಳಿವತ್ತು ಮೊಬೈಲ್ನಲ್ಲಿ ರೆಕಾರ್ಡಿಂಗ್ ಆನ್ ಮಾಡಿ ಮೊಬೈಲ್ನ ಇಲ್ಲೇ ಬಿಟ್ಟು ಹೋಗಿದ್ದು ಎಂದು ಆತಂಕದಿಂದ ಹೇಳಿದವಳಿಗೆ, ಹೌದು, ನಿನ್ನ ಮಾತು ನಿಜ ಪ್ರಾರ್ಥನಾ. ಶ್ರೀಗೆ ನಮ್ಮಿಬ್ಬರ ಬಗ್ಗೆ ಚೆನ್ನಾಗಿ ಗೊತ್ತು. ಅದರಲ್ಲೂ ನಾನು ಒಂದು ಒಂದು ಡಿಸಿಷನ್ ತಗೊಂಡ್ರೆ ಯಾವುದೇ ಕಾರಣಕ್ಕೂ ಅದನ್ನು ಬದಲಾಯಿಸಲ್ಲ ಅಂತ ಅವಳಿಗೆ ಚೆನ್ನಾಗಿ ಗೊತ್ತು. ಆದರೆ ಪ್ರೇಕ್ಷಾ ಕಾಲ್ ಮಾಡಿದಾಗ ನೀನು ಪಿಕ್ ಮಾಡದೆ ಮೆಸೇಜ್ ಕಳಿಸಿದ ನಂತರ ನಾವು ನಿಜವಾಗ್ಲೂ ಪ್ರೀತಿಸೋ ಹಾಗೆ ಮಾತಾಡಿ ರೆಕಾರ್ಡ್ ಮಾಡಿದ್ವಲ್ಲ, ಈಗ ಆ ರೆಕಾರ್ಡಿಂಗ್ನಲ್ಲಿ ನಮ್ಮ ಮಾತುಗಳನ್ನು ಕೇಳಿದ ಬಳಿಕ ಖಂಡಿತ ನಂಬಿಯೇ ನಂಬ್ತಾಳೆ ಎಂದ. ಆದಷ್ಟು ಬೇಗ ಶ್ರೀ ಅವಳ ಪ್ರೀತಿನ ನಿನ್ನ ಹತ್ರ ಹೇಳ್ಕೋಬೇಕು, ನೀವಿಬ್ಬರು ಚೆನ್ನಾಗಿರಬೇಕು ಎಂದು ನುಡಿದಳು ಪ್ರಾರ್ಥನಾ. ಲೆಟಸ್ ಸಿ ಎಂದವನು ಹೊರಡೋಣವಾ ಎಂದು ಕೇಳಿದಾಗ ಸರಿ ಎಂದವಳು ಅಲ್ಲಿಂದ ಹೊರಟಳು. ರೆಕಾರ್ಡಿಂಗ್ ಪೂರ್ತಿ ಕೇಳಿದವಳ ಕಣ್ಣಾಲಿಗಳು ತುಂಬಿದವು. ಅಂದರೆ ಇಬ್ಬರು ನಿಜವಾಗ್ಲೂ ಮದುವೆ ಆಗಲು ಸಮ್ಮತಿ ನೀಡಿದ್ದು ನಿಜ ಅಂತ ಆಯಿತು. ಕೊನೆಗೂ ಇಬ್ಬರು ಒಳ್ಳೆ ನಿರ್ಧಾರ ತೆಗೆದುಕೊಂಡ್ರಲ್ವಾ, ಅಷ್ಟು ಸಾಕು. ಆದರೂ ಯಾಕೋ ಗೊತ್ತಿಲ್ಲ, ನನ್ನ ಕಣ್ಣಲ್ಲಿ ನೀರು. ನಿಜವಾಗ್ಲೂ ಇಬ್ಬರು ಮದುವೆ ಆದರೆ ನನಗೆ ಸಂತೋಷನೇ. ಆದರೂ ನಾನು ಯಾಕೆ ಹೀಗಾಡ್ತಿದ್ದೇನೆ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ಹಿತ್, ನೀನು ತುಂಬ ಒಳ್ಳೆಯವನು ಕಣೋ. ನಿನ್ನ ಕೋಪದ ಹಿಂದಿರುವ ಪ್ರೀತಿಯನ್ನು ನಾನು ಎಷ್ಟೋ ಸಾರಿ ನನಗೆ ಗೊತ್ತಿಲ್ಲದೆ ಆಸ್ವಾದಿಸಿದ್ದೇನೆ. ನಿನ್ನ ಪ್ರೀತಿಯಲ್ಲಿ ಕಳೆದು ಹೋಗಿದ್ದೇನೆ. ಆದರೆ ನಿನ್ನ ಪ್ರೀತಿಯ ಮೇಲೆ ನನ್ನ ಹಕ್ಕು ಇಲ್ಲ, ನನಗೆ ಅರ್ಹತೆಯೂ ಇಲ್ಲ. ನೀನು ಪ್ರಾರ್ಥನಾ ಜೊತೆ ಖುಷಿಯಾಗಿದ್ದರೆ ನನಗೆ ಅಷ್ಟೇ ಸಾಕು ಕಣೋ ಎಂದು ಮನದಲ್ಲಿ ನುಡಿದವಳ ಕಣ್ಣಿನಿಂದ ನೀರು ಜಿನುಗಿತು. ಪ್ರೇಕ್ಷಾಳ ಕರೆ ಬಂದಾಗ ತನ್ನ ಕಣ್ಣೀರೊರೆಸಿದವಳು ಕರೆ ಸ್ವೀಕರಿಸಿ ಹೇಳು ಪ್ರೇಕ್ಷಾ ಎಂದಾಗ ಆ ಕಡೆಯಿಂದ ಹಲೋ ಶ್ರೀ, ಮನೆಗೆ ರೀಚ್ ಆದ್ಯಾ? ಆವಾಗ ನಾನು ಕಾಲ್ ಮಾಡಿದಾಗ ಕಾಲ್ ಪಿಕ್ ಮಾಡಿದೆ, ಐ ವಿಲ್ ಕಾಲ್ ಯು ಲೇಟರ್ ಅಂತ ಮೆಸೇಜ್ ಮಾಡಿದ್ದೆ ಅಲ್ವಾ?
ಶ್ರೀಹಿತ್ ಸರ್ ಆಫೀಸ್ನಲ್ಲೇ ಇದ್ದೆ ಅನಿಸುತ್ತೆ ಅಲ್ವಾ ಎಂದು ಕೇಳಿದಳು ಪ್ರೇಕ್ಷಾ. ಹೌದು ಕಣೆ, ಮನೆಗೆ ರೀಚ್ ಆದೆ. ನಾನು ನಿನಗೆ ಮೆಸೇಜ್ ಮಾಡಿದ್ನಾ ಎಂದು ಅಚ್ಚರಿಯಿಂದ ಕೇಳಿದವಳಿಗೆ, ಇದೇನು ಶ್ರೀ ನೀನು ಹೀಗೆ ಹೇಳ್ತಿದ್ಯಾ? ನಿನ್ನ ಮೊಬೈಲ್ನಿಂದ ನೀನಲ್ಲದೆ ಇನ್ಯಾರು ಮೆಸೇಜ್ ಮಾಡ್ತಾರೆ ಎಂದು ಪ್ರಶ್ನಿಸಿದಳು ಪ್ರೇಕ್ಷಾ. ನಾನು ಮೆಸೇಜ್ ಮಾಡಲಿಲ್ಲ, ಮತ್ತೆ ಹೇಗೆ ಪ್ರೇಕ್ಷಾಗೆ ನನ್ನ ಮೊಬೈಲ್ನಿಂದ ಮೆಸೇಜ್ ಹೋಯಿತು? ಎಲ್ಲೋ ಏನೋ ಮಿಸ್ ಹೊಡಿತಿದೆಯಲ್ಲ ಎಂದು ಮನದಲ್ಲೇ ಯೋಚಿಸಿದವಳು ಪ್ರೇಕ್ಷಾಳ ಹತ್ರ ಇರುವ ವಿಷಯವನ್ನು ಹೇಳಿ ಅವಳನ್ನು ಗಾಬರಿಪಡಿಸಬಾರದೆಂದುಕೊಂಡು, ಹಾಂ ಮೆಸೇಜ್ ಮಾಡಿದ್ದು ನಾನೇ ಕಣೆ, ಸುಮ್ಮನೆ ಜೋಕ್ ಮಾಡೋಣ ಅಂದ್ಕೊಂಡು ಗೊತ್ತಿಲ್ಲ ಅನ್ನೋ ಹಾಗೆ ಮಾತಾಡಿದೆ ಎಂದಳು. ಸರಿ ಕಣೆ ಶ್ರೀ, ನೀನು ಮನೆಗೆ ರೀಚ್ ಆದ್ಯಾ ಅಂತ ತಿಳ್ಕೊಳ್ಳೋದಕ್ಕೆ ಕಾಲ್ ಮಾಡಿದೆ ಅಷ್ಟೇ. ನಾಳೆ ಸಿಗುವ, ಬಾಯ್ ಕಣೆ. ನೀನು ಕಾಲ್ ಮಾಡಿದ್ದು ಒಳ್ಳೆಯದಾಯಿತು, ಬಾಯ್ ಪ್ರೇಕ್ಷಾ ಎಂದು ಕರೆ ಸ್ಥಗಿತಗೊಳಿಸಿದಳು ಶ್ರೀಯಾ. ಪ್ರೇಕ್ಷಾ ಸುಳ್ಳು ಹೇಳಲ್ಲ. ಅಂದರೆ ನನ್ನ ಮೊಬೈಲ್ನಿಂದ ಯಾರೋ ಅವಳಿಗೆ ಮೆಸೇಜ್ ಮಾಡಿದ್ದಾರೆ. ಯಾರಿರಬಹುದು? ನನ್ನ ಮೊಬೈಲ್ನ ನಾನೆಲ್ಲೂ ಬಿಟ್ಟು ಹೋಗಿಲ್ವಲ್ಲ ಎಂದು ಯೋಚಿಸಿದವಳು. ಎಸ್, ಪ್ರಾರ್ಥನಾ ಮತ್ತು ಹಿತ್ ಮಧ್ಯೆ ಏನು ನಡೀತಿದೆ ಅಂತ ತಿಳ್ಕೊಳ್ಳೋದಕ್ಕೆ ರೆಕಾರ್ಡ್ ಆನ್ ಮಾಡಿ ಮೊಬೈಲ್ ಅಲ್ಲೇ ಬಿಟ್ಟು ಹೋಗಿದ್ದೆ ಅಲ್ವಾ? ಅದೇ ಟೈಮ್ನಲ್ಲಿ ಪ್ರೇಕ್ಷಾ ಕಾಲ್ ಮಾಡಿರಬೇಕು. ಅಂದರೆ ಪ್ರೇಕ್ಷಾಗೆ ಮೆಸೇಜ್ ಮಾಡಿದ್ದು ಪ್ರಾರ್ಥನಾ. ಅಂದರೆ ಅವಳು ನಾನು ರೆಕಾರ್ಡಿಂಗ್ ಮಾಡೋದು ಗೊತ್ತಾಗಿ ಬೇಕಂತಲೇ ಇಬ್ಬರೂ ಸೇರಿ ಈ ರೀತಿ ಮಾತಾಡಿದ್ದಾರೆ. ಇವರಿಬ್ಬರ ಉದ್ದೇಶವಾದರೂ ಏನು ತಿಳ್ಕೊಂಡಿದ್ದಾರೆ ನನ್ನ ಬಗ್ಗೆ? ನಾನವರ ಕಣ್ಣಿಗೆ ಪೆದ್ದಿ ಥರ ಕಾಣಿಸ್ತಿದ್ದೇನಾ ಎಂದು ತನಗೆ ತಾನೇ ಪ್ರಶ್ನಿಸಿದಳು. ಮನೆಗೆ ತಲುಪಿದವನು ನೇರ ತನ್ನ ಕೋಣೆಯತ್ತ ಹೋದನು. ಹಿತ್ ನಿಲ್ಲು ಎಂದು ಸರಸ್ವತಿ ಅವರು ಅವನನ್ನು ಹಿಂಬಾಲಿಸಿದರು. ಅಮ್ಮ, ನಾನು ಸ್ವಲ್ಪ ಹೊತ್ತು ರೂಮಲ್ಲಿ ರೆಸ್ಟ್ ಮಾಡ್ತೇನೆ ಪ್ಲೀಸ್ ಎಂದಾಗ ವರ್ಕ್ ಲೋಡ್ ಜಾಸ್ತಿ ಆಗಿರಬೇಕು ಅಂದುಕೊಂಡವರು, ಸರಿ ಕಣೋ, ಆದರೆ ಅದಕ್ಕೂ ಮೊದಲು ಏನಾದರೂ ತಿನ್ನು ಎಂದರು. ನನಗೇನು ಬೇಡಮ್ಮ, ಹಸಿವಿಲ್ಲ ಎಂದು ಹೋದವನನ್ನು ತಡೆದವರು ಅವನ ಹತ್ತಿರ ನಿಂತು, ಹಗಲು ರಾತ್ರಿ ಎನ್ನದೆ ದುಡಿತೀಯ? ನಿಮ್ಮಪ್ಪ ಸ್ಟಾರ್ಟ್ ಮಾಡಿದ ಬಿಸ್ನೆಸ್ ಇನ್ನೂ ಎತ್ತರಕ್ಕೆ ಬೆಳೆಸಬೇಕು ಎಂದು ಪರಿಶ್ರಮ ಪಡ್ತೀಯ. ನಿನ್ನ ಬಿಸ್ನೆಸ್ ಬಗ್ಗೆ ನನಗೇನೂ ಗೊತ್ತಿಲ್ಲ ನಿಜ, ಆದರೆ ನನ್ನ ಮಗ ಯಾವಾಗಲೂ ದಣಿದು ಬರ್ತಾನೆ, ತುಂಬ ಹಾರ್ಡ್ ವರ್ಕ್ ಮಾಡ್ತಾನೆ ಅನ್ನೋದು ಈ ಅಮ್ಮಂಗೆ ಚೆನ್ನಾಗಿ ಗೊತ್ತು. ಹಾಗೆ ನಿನ್ನ ಆರೋಗ್ಯದ ಕಡೆ ಇತ್ತೀಚೆಗೆ ನೀನು ಗಮನ ಕೊಡ್ತಿಲ್ಲ. ಒಂದು ಸಾರಿ ಕನ್ನಡಿಯಲ್ಲಿ ನಿನ್ನ ಮುಖ ನೋಡ್ಕೊ. ಎಷ್ಟು ದಿನ ಆಯಿತು ನೀನು ನಿದ್ದೆ ಮಾಡಿದೆ ಎಂದು ಹೇಳುತ್ತಿದ್ದವರಿಗೆ, ಅಮ್ಮ ಅದು ಎಂದು ಏನೋ ಹೇಳಲು ಬಂದವನನ್ನು ತಡೆದವರು, ನೋಡು ಹಿತ್, ಇನ್ನಾದರೂ ನೀನು ನಿನ್ನ ಆರೋಗ್ಯದ ಬಗ್ಗೆ ಗಮನ ಕೊಡು. ಇನ್ನೂ ನೀನು ಹೀಗೆ ಇದ್ದರೆ ನಾನು ಉಪವಾಸ ಇರ್ತೇನೆ ಅಷ್ಟೇ ಎಂದರು. ಅಮ್ಮ, ಐ ಆಮ್ ರಿಯಲಿ ವೆರಿ ಸಾರಿ ಮಾ ಎಂದವನು ಅವರ ಮುಂದೆ ಕ್ಷಮೆ ಕೇಳಿದಾಗ ಮುಗುಳ್ನಗೆ ಬೀರಿದವರು, ನೋಡು ಹಿತ್, ನೀನು ಫ್ರೆಶ್ ಆಗಿ ಬಾ ಕಂದ, ಅಷ್ಟರಲ್ಲಿ ನಾನು ನಿನಗೋಸ್ಕರ ಬಿಸಿ ಬಿಸಿ ದೋಸೆ ಮಾಡಿ ತರ್ತೇನೆ ಎಂದರು. ಸರಿ ಮಾ ಎಂದವ ತನ್ನ ಕೋಣೆಗೆ ಹೋದ. ಸರಸ್ವತಿಯವರು ತಮ್ಮ ಮಗನಿಗಾಗಿ ದೋಸೆ ಮಾಡುತ್ತಿದ್ದವರು, ಹಿತ್, ಇಷ್ಟು ದಿನ ನೀನು ನಮಗೋಸ್ಕರ ಬದುಕಿದೆ. ನಂಗೆ ಗೊತ್ತು ಮಗನೇ, ನೀನು ನಿಮ್ಮ ತಂದೆನ ಎಷ್ಟು ಪ್ರೀತಿಸ್ತಾ ಇದ್ದೆ ಅಂತ, ನಿನಗೆ ಅವರ ಮೇಲೆ ಎಷ್ಟೊಂದು ಗೌರವ ಅಭಿಮಾನ ಇತ್ತು ಅಂತ. ಅವರು ಶುರು ಮಾಡಿದ ಬಿಸ್ನೆಸ್ನ ನೀನು ತುಂಬ ಚೆನ್ನಾಗಿ ಬೆಳೆಸಿದೆ. ಒಬ್ಬ ತಾಯಿಯಾಗಿ ನನಗೆ ನಿನ್ನ ಬಗ್ಗೆ ಹೆಮ್ಮೆ ಇದೆ. ಆದರೆ ನಿನಗೂ ಒಂದು ಜೀವನವಿದೆ. ನಿನ್ನನ್ನು ತುಂಬ ಪ್ರೀತಿಸುವ ಗೌರವಿಸುವ ಹೆಣ್ಣು ನಿನ್ನ ಬಾಳ ಸಂಗಾತಿ ಆಗಬೇಕು. ಅವಳು ನಿನ್ನ ಜೀವನದುದ್ದಕ್ಕೂ ನಿನ್ನ ಕಷ್ಟ ಸುಖದಲ್ಲಿ ಜೊತೆಯಾಗಿ ಇರಬೇಕು ಅಂತ ತುಂಬ ಕನಸು ಕಂಡಿದ್ದೆ. ಪ್ರಾರ್ಥನಾಳನ್ನು ಭೇಟಿ ಆದಮೇಲೆ ಅವಳೇ ನನ್ನ ಹಿತ್ಗೆ ತಕ್ಕ ಹುಡುಗಿ ಅಂತ ಅನಿಸಿದ್ದು. ಕೊನೆಗೂ ಪ್ರಾರ್ಥನಾ ಹಿತ್ಗೆ ಇಷ್ಟ ಆದ್ಲಲ್ವಾ? ಎಲ್ಲ ಆ ಪರಮಾತ್ಮನ ಮಹಿಮೆ. ಮದುವೆಗೆ 1 ವರ್ಷವಿದೆಯೇನೋ ನಿಜ, ಆದರೆ ಅಲ್ಲಿ ತನಕ ಇಬ್ಬರು ಪರಸ್ಪರ ಮಾತನಾಡಬಾರ್ದು ಅಂತ ಏನಿಲ್ವಲ್ಲ. ಯಾವಾಗಲೂ ಆಫೀಸ್ ಬಿಸ್ನೆಸ್ ಅಂತ ಪ್ರಾರ್ಥನಾಳನ್ನು ಮರೆತು ಬಿಟ್ಟರೆ ಕಷ್ಟ. ಹೇಗಾದರೂ ಮಾಡಿ ಹಿತ್ಗೆ ಹೇಳಬೇಕು, ಡೈಲಿ ಸ್ವಲ್ಪ ಹೊತ್ತು ಪ್ರಾರ್ಥನಾ ಜೊತೆ ಟೈಮ್ ಸ್ಪೆಂಡ್ ಮಾಡುವಂತ. ಪಾಪ ಅವಳಿಗೂ ಬೇಸರ ಆಗಬಾರ್ದಲ್ವಾ ಎಂದು ಯೋಚಿಸಿದರು. ಫ್ರೆಶ್ ಆಗಿ ಬಂದವನು ಕನ್ನಡಿ ಮುಂದೆ ನಿಂತು ಕ್ರಾಪ್ ಸರಿ ಮಾಡುತ್ತಿದ್ದ. ಆಗ ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬವನ್ನು ಸರಿಯಾಗಿ ಗಮನಿಸಿದವ ತನ್ನ ಕಣ್ಣುಗಳು ಕೆಂಪಾಗಿದ್ದುದನ್ನು ಹಾಗೂ ಅವುಗಳ ಸುತ್ತಲೂ ಕಪ್ಪು ಕಲೆಗಳನ್ನು ಗಮನಿಸಿದ. ಬಹುಶಃ ತನ್ನ ಕಣ್ಣುಗಳನ್ನು ನೋಡಿಯೇ ಇರಬೇಕು ತನ್ನ ತಾಯಿ ನಿದ್ದೆ ಮಾಡಿ ಎಷ್ಟು ದಿನ ಆಯಿತು ಎಂದು ಕೇಳಿದ್ದು ಎಂದುಕೊಂಡ. ಯೋಚನೆಗಳಿಗೆ ಅಂತ್ಯವಿಲ್ಲ. ಆದಷ್ಟು ಬೇಗ ಎಲ್ಲ ಸರಿಯಾಗಿ ಶ್ರೀಯಾ ತನ್ನವಳಾಗಿ ತನ್ನ ಮನೆ ಬೆಳಗುವಂತಾದರೆ, ತನ್ನ ತಾಯಿಯ ಮುದ್ದಿನ ಸೊಸೆಯಾದರೆ ಅದಕ್ಕಿಂತ ಖುಷಿ ಇನ್ನೇನಿದೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡ. ತದನಂತರ ಅಡುಗೆ ಕೋಣೆಯತ್ತ ಹೆಜ್ಜೆ ಹಾಕಿದವನು ಅಮ್ಮ ಎಂದಾಗ ತನ್ನದೇ ಯೋಚನಾ ಸಾಗರದಲ್ಲಿ ಈಜುತ್ತಿದ್ದವರು ತಕ್ಷಣ ವಾಸ್ತವಕ್ಕೆ ಮರಳಿದರು. ಯೋಚನೆಯ ಕಡಲಿನಲ್ಲಿ ಈಜುತ್ತಿದ್ದವರಿಗೆ ಗ್ಯಾಸ್ ಮೇಲೆ ಕಾವಲಿಯಲ್ಲಿ ದೋಸೆ ಇದ್ದ ವಿಷಯ ಮರೆತೇ ಹೋಗಿತ್ತು. ವಾಸ್ತವಕ್ಕೆ ಬಂದಾಗ
ಬೆಳ್ಳಗಿದ್ದ ದೋಸೆ ಕಪ್ಪು ಬಣ್ಣಕ್ಕೆ ತಿರುಗಿ ಹೊಗೆ ಬರುತ್ತಿತ್ತು. ತಕ್ಷಣ ಗ್ಯಾಸ್ ಆಫ್ ಮಾಡಿದವರು ಸಾರಿ ಹಿತ್ ಎಂದರು. ಇಟ್ಸ್ ಓಕೆ ಮಾ. ಆದರೆ ನೀನು ಹೀಗೆ ದೋಸೆ ಮಾಡುವಾಗ ಮೈ ಮರೆತು ಹೋಗುವಂಥದ್ದು ಏನಾಗಿತ್ತು ಎಂದು ಪ್ರಶ್ನಿಸಿದ. ಅದು ಏನಿಲ್ಲ, ನಾನು ಬೇರೆ ದೋಸೆ ಮಾಡಿ ತರ್ತೇನೆ, ನೀನು ಹೋಗಿ ಕೂತ್ಕೋ ಎಂದವರು ಬೇರೆ ಕಾವಲಿ ಇಟ್ಟು ದೋಸೆ ಮಾಡತೊಡಗಿದರು. ಮರುಮಾತನಾಡದೆ ಡೈನಿಂಗ್ ಟೇಬಲ್ ಹತ್ತಿರ ಕುಳಿತ. ಛೇ, ಎಂಥ ಕೆಲಸ ಮಾಡಿಬಿಟ್ಟೆ ನಾನು ಎಂದು ಮನಸ್ಸಲ್ಲಿ ಅಂದುಕೊಂಡ ಸರಸ್ವತಿಯವರು ದೋಸೆಯನ್ನು ತಟ್ಟೆಗೆ ಹಾಕಿ ಶ್ರೀಹಿತ್ ಮುಂದೆ ತಂದಿಟ್ಟರು. ತದನಂತರ ಅವನಿಗೆ ಕುಡಿಯಲು ಕಾಫಿ ತಂದಿಟ್ಟವರು ಅವನ ಪಕ್ಕವೇ ಕುಳಿತರು. ಅಮ್ಮ, ಏನಾದರೂ ಹೇಳೋದಿತ್ತಾ ಎಂದು ಕೇಳಿದವನಿಗೆ, ಅದು ಅಲ್ಲ ಕಣೋ ಹಿತ್, ನೀನು ಹೀಗೆ ಫುಲ್ ಟೈಮ್ ಬಿಸ್ನೆಸ್ ಅಂತಿದ್ರೆ ಮುಂದೆ ನಿನ್ನ ಜೀವನ ಹೇಗೋ ಎಂದು ಪ್ರಶ್ನಿಸಿದರು. ಏನಾಗಿದೆ ಅಮ್ಮ ನನ್ನ ಜೀವನಕ್ಕೆ, ಚೆನ್ನಾಗಿ ಇದೆಯಲ್ಲ ಎಂದವನಿಗೆ, ನಾನು ಹೇಳೋದು ನಿಂಗೆ ಅರ್ಥ ಆಗ್ತಿಲ್ಲ. ನೋಡು, ಮುಂದೆ ನೀನು ಪ್ರಾರ್ಥನಾ ಮದುವೆ ಆಗುವವರು. ಸ್ವಲ್ಪ ಸಮಯ ನೀನು ಅವಳ ಜೊತೆ ಕಳಿಬೇಕು, ದಿನ ಅವಳಿಗೆ ಕಾಲ್ ಮಾಡಿ ಮಾತಾಡಬೇಕು ಎಂದರು. ಪಾಪ ಅಮ್ಮ ನನ್ನ ಮೇಲೆ ತುಂಬ ನಂಬಿಕೆ ಇಟ್ಟಿದ್ದಾಳೆ. ಪ್ರಾರ್ಥನಾ ತಮ್ಮ ಸೊಸೆಯಾಗುವ ಕ್ಷಣಕ್ಕಾಗಿ ಜಾತಕ ಪಕ್ಷಿಯಂತೆ ಕಾಯ್ತಿದ್ದಾಳೆ. ನನ್ನ ಮತ್ತು ಪ್ರಾರ್ಥನಾ ಮಧ್ಯೆ ಏನೂ ಇಲ್ಲ. ನಾವಿಬ್ಬರು ಮದುವೆಯಾಗಲು ಸಮ್ಮತಿ ನೀಡಿದ್ದು ಬರೀ ಸುಳ್ಳು ಎಂದು ತಿಳಿದರೆ ಅಮ್ಮ ಅದನ್ನು ಹೇಗೆ ಸಹಿಸುವಳು ಎಂದು ಯೋಚಿಸಿದವನ ಮನಸ್ಸು ಭಾರವಾಯಿತು. ನಾನು ಪ್ರಾರ್ಥನಾಗೆ ಸಮಯ ಕೊಡ್ತಿದ್ದೇನಮ್ಮ. ನಾನು ಯಾವಾಗಲೂ ಅವಳ ಜೊತೆ ಮಾತಾಡ್ತೇನೆ. ನಿನಗೆ ಅನುಮಾನ ಇದ್ದರೆ ಅವಳನ್ನೇ ಕೇಳು ಎಂದ. ಸರಿ ಕಣೋ, ನನ್ನ ಮಗ ಸುಳ್ಳು ಹೇಳಲ್ಲ ಅಂತ ನಾನು ನಂಬ್ತೇನೆ. ಆದರೂ ಒಂದು ಸಾರಿ ನಾನು ಪ್ರಾರ್ಥನಾಳನ್ನು ಮನೆಗೆ ಕರಿಬೇಕು. ತುಂಬ ದಿನವಾಯಿತು ಅವಳನ್ನು ನೋಡಿ ಎಂದಾಗ, ಸರಿಮ್ಮ ನೀನು ಕರಿ ಎಂದವ ತನ್ನ ತಟ್ಟೆಯಲ್ಲಿದ್ದ ದೋಸೆಯನ್ನು ತಿಂದು ಮುಗಿಸಿ ಎದ್ದ. ಸರಸ್ವತಿಯವರು ಖುಷಿಯಿಂದ ಪ್ರಾರ್ಥನಾಳಿಗೆ ಕರೆ ಮಾಡಿ ಮನೆಗೆ ಬರಲು ಹೇಳಿದರು. ಅವಳು ಭಾನುವಾರ ಬರುತ್ತೇನೆಂದು ಹೇಳಿದಳು. ಚಿನ್ನು ಎಂದು ಶ್ರೀಯಾಳ ಕೋಣೆಯ ಬಾಗಿಲು ಬಡಿಯುತ್ತಾ ಅವಳನ್ನು ಕರೆದರು ಮೃದುಲಾರವರು. ಬಂದೇಮ್ಮ ಎಂದವಳು ಬಾಗಿಲು ತೆರೆದು ಅವರ ಬಳಿ ಬಂದಳು. ಏನಾಗಿದೆ ಚಿನ್ನು ನಿಂಗೆ? ತುಂಬ ದಿನಗಳಿಂದ ಗಮನಿಸ್ತಿದ್ದೇನೆ, ನೀನು ಮೊದಲಿನ ಹಾಗೆಲ್ಲ ನಮ್ಮ ಜೊತೆ ಹೆಚ್ಚು ಮಾತಾಡೋದಿಲ್ಲ. ಯಾವಾಗಲೂ ಕೋಣೆಯಲ್ಲೇ ಇರ್ತೀಯ, ಮಂಕಾಗಿ ಕೂತಿರ್ತೀಯ. ನಿನ್ನೆ ನಿಮ್ಮಪ್ಪ ಕೂಡ ಈ ವಿಷಯ ಹೇಳ್ಕೊಂಡು ನೊಂದ್ಕೊಂಡ್ರು ಎಂದರು ಬೇಸರದಿಂದ. ನಾನು ಇದೇನು ಮಾಡ್ತಿದ್ದೇನೆ? ನಮ್ಮ ಮನೆಯವರ ಬಗ್ಗೆ ಯೋಚಿಸದೆ ಯಾವುದೋ ವಿಷಯಕ್ಕೆ ತಲೆ ಕೆಡಿಸ್ಕೊಂಡು ನಾನು ನೋವು ಅನುಭವಿಸೋದಲ್ಲದೆ ಎಲ್ರಿಗೂ ನೋವು ಕೊಡ್ತಿದ್ದೇನಲ್ಲ ಎಂದನಿಸಿ, ಸಾರಿಮ್ಮ ಬಾ ಹೋಗೋಣ ಎಂದವಳು ತನ್ನ ತಾಯಿಯ ಜೊತೆ ತಂದೆಯ ಬಳಿ ಹೋದಳು. ಅಪ್ಪ ಎಂದವಳು ಅವರ ಮುಂದೆ ಮಂಡಿಯೂರಿ ಕುಳಿತಳು. ಹೇಳು ಪುಟ್ಟ ಎಂದವರು ಪ್ರೀತಿಯಿಂದ ಅವಳ ತಲೆ ಸವರಿದರು. ಆ ಸ್ಪರ್ಶದಲ್ಲಿ ಒಬ್ಬ ತಂದೆಗೆ ಮಗಳ ಮೇಲಿರುವ ಮಮತೆ ಕಾಣುತ್ತಿತ್ತು. ಅಪ್ಪ, ನನ್ನನ್ನು ಕ್ಷಮಿಸಿಪ್ಪ. ಕೆಲವು ದಿನಗಳಿಂದ ನಿಮ್ಮ ಜೊತೆ ಸರಿಯಾಗಿ ಮಾತಾಡೋಕ್ಕೆ ಆಗಲಿಲ್ಲ. ನಾನು ಏನೋ ಟೆನ್ಷನಲ್ಲಿದ್ದೆ ಎಂದು ತಲೆ ತಗ್ಗಿಸಿದಳು. ನನಗೂ ಗೊತ್ತಮ್ಮ, ಬಿಸ್ನೆಸ್ ಈಸ್ ನಾಟ್ ಈಸಿ. ಬಿಸ್ನೆಸ್ ಮೀನ್ಸ್ ಟು ರಿಮೈನ್ ಬ್ಯುಸಿ ಅಲ್ವಾ? ತಲೆ ತಗ್ಗಿಸುವಂಥ ತಪ್ಪು ನೀನು ಮಾಡಿಲ್ಲಮ್ಮ. ಆದರೆ ಸಾಧ್ಯವಾದಷ್ಟು ನೀನು ಮನೆಯಲ್ಲಿ ಇರುವ ಸಮಯವಾದರೂ ಆರಾಮಾಗಿರು, ನನಗಷ್ಟೇ ಸಾಕು ಎಂದವರು ಅವಳ ಕೈ ಹಿಡಿದರು. ಸಾರಿಪ್ಪ, ಇನ್ನು ಮುಂದೆ ಹೀಗಾಗೋಲ್ಲ ಎಂದವಳು ನಾನೀಗ ಬಂದೆ ಎಂದು ತನ್ನ ಕೋಣೆಗೆ ಹೋಗಿ ತನ್ನ ತಂದೆಗಾಗಿ ಖರೀದಿಸಿದ ಪುಸ್ತಕವನ್ನು ಅವರಿಗೆ ನೀಡಿದಳು. ಅಪ್ಪ, ಐ ಹೋಪ್ ಈ ಬುಕ್ಸ್ ನಿಮಗೆ ಇಷ್ಟ ಆಗುತ್ತೆ ಎಂದಳು. ಪುಸ್ತಕದ ಕಡೆಗೊಮ್ಮೆ ಕಣ್ಣು ಹಾಯಿಸಿದವರು ಐ ಹೋಪ್ ಸೋ ಎಂದರು. ಅವತ್ತು ರಾತ್ರಿ ಊಟ ಮಾಡಿ ಮಲಗುವಾಗ ಇನ್ಯಾವತ್ತೂ ಶ್ರೀಹಿತ್ ಸಲುವಾಗಿ ತಲೆಗೆಡಿಸಿಕೊಳ್ಳಬಾರದು ಎಂದುಕೊಂಡು ಮಲಗಿದಳು. ಆದರೆ ಅದು ಅವಳಿಂದ ಸಾಧ್ಯವೇ? ಮುಂದುವರೆಯುವುದು.